ಕರ್ತನು ನಮಗೆ ಕೊಟ್ಟಿರ್ತಕ್ಕಂಥ ಭಾಗ್ಯಕರವಾದಂತ ಜೀವಿತ. ಅಂದ್ರೆ ದ ಪ್ರಿವಿಲೇಜಸ್ ದಟ್ ಎ ಬಿಲೀವರ್ ಹ್ಯಾಸ್, ಅಂದ್ರೆ ಒಬ್ಬ ವಿಶ್ವಾಸಿಯು ಇರ್ತಕ್ಕಂಥ ಆ ಒಂದು ಭಾಗ್ಯ, ಒಂದು ಹಕ್ಕು ಮತ್ತು ವಿಶೇಷವಾದಂತ ಒಂದು ಆತ್ಮೀಕವಾದಂತ ಒಂದು ಸೌಕರ್ಯವನ್ನು ದೇವರು ಪ್ರತಿಯೊಬ್ಬ ವಿಶ್ವಾಸಿಗೆ ಆತನು ಕೊಟ್ಟಿದ್ದಾನೆ ಎಂಬ ಅಂಶವನ್ನು ನಾವು ತಿಳುಕೊಳ್ಳುವಂಥದ್ದು ಅವಶ್ಯಕ. ಈ ಕ್ರಿಸ್ತೀಯ ಜೀವಿತ, ಕ್ರಿಸ್ತನಿಂದ ಬಂದಿರತಕ್ಕಂತ, ದೇವರಿಂದ ಅನುಗ್ರಹವಾಗಿರ್ತಕ್ಕಂಥ ಈ ಒಂದು ಜೀವಿತ ಬಹಳ ಅದ್ಭುತವಾದದ್ದು, ಇದು ಅಮೋಘವಾದದ್ದು. ದೇವರು ತನ್ನ ಜ್ಞಾನದಲ್ಲಿ ಅದನ್ನು ತಾನು ತೀರ್ಮಾನ ಮಾಡಿ ಆತನು ನಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡು ನಾವು ದೇವರ ಮಕ್ಕಳಾಗಬೇಕು, ನಾವು ಈ ಲೋಕದಲ್ಲಿ ಕರ್ತನಿಗೋಸ್ಕರವಾಗಿ ನಾವು ರಾಯಭಾರಿಗಳಾಗಬೇಕು, ಕರ್ತನಿಗೋಸ್ಕರವಾಗಿ ನಮ್ಮ ಜೀವಿತವನ್ನು ನಾವು ಮಹಿಮೆಯುಳ್ಳ ಜೀವಿತವಾಗಿ ನಡೆಸಬೇಕೆಂತಕ್ಕಂಥ ಆ ಒಂದು ಅದ್ಭುತವಾದ ಜೀವಿತವನ್ನು ದೇವರು ನಮಗೆ ಕೊಟ್ಟಿರ್ತಾನೆ. ಅದರಿಂದ ಇದನ್ನು ನಾವು ಬಹಳ ಒಂದು ಹೈ ಲೆವೆಲ್ ನಲ್ಲಿ ನಾವು ಥಿಂಕ್ ಮಾಡುವಂಥದ್ದು, ಹೈ ಲೆವೆಲ್ ನಲ್ಲಿ ನಾವು ತೆಗೆದುಕೊಂಡು ಹೋಗುವಂಥದ್ದು ಬಹಳ ರೀತಿಯಲ್ಲಿ ಅವಶ್ಯಕವಾಗಿರುತ್ತದೆ. ಈಗ ಈ ಲೋಕದಲ್ಲಿ ಅನೇಕ VIPs ಇದ್ದಾರೆ, VVIPs ಇದ್ದಾರೆ, ಅನೇಕ ಗಣ್ಯ ವ್ಯಕ್ತಿಗಳಿದ್ದಾರೆ, ಬಹಳ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ, ದೊಡ್ಡ ದೊಡ್ಡ ಗಣ್ಯರು ಅವರಿದ್ದಾರೆ. ಅವರಿಗೆ ಅನೇಕ ಪ್ರಿವಿಲೇಜಸ್ಗಳು ಈ ಲೋಕದಲ್ಲಿ ಇದೆ, ಎಲ್ಲರಿಗೂ ಇಲ್ಲ. ನೋಡಿ, ಅವರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾವ ರೀತಿಯಲ್ಲಿ ಬೇಕಾದ್ರೂ ತಮ್ಮ ಸ್ಥಾನದ ಆ ಒಂದು ಅಧಿಕಾರದಿಂದ ಅವರು ಎಲ್ಲ ರೀತಿಯಲ್ಲಿ ಅವುಗಳನ್ನು, ಆ ಪ್ರಿವಿಲೇಜಸ್ ಗಳನ್ನು ಅವರು ಉಪಯೋಗಿಸಿಕೊಳ್ಳಬಹುದೆಂಬುದಾಗಿ ನಾವು ನೋಡುವಂತವರು ಆಗಿದ್ದೇವೆ. ಈಗ ಕ್ವೀನ್ ಆಫ್ ಎಲಿಜಬೆತ್ ಕ್ವೀನ್, ಇಂಗ್ಲೆಂಡ್ ರಾಣಿ, ಆಕೆಗೆ ನೋಡಿ ಯಾವ ಕಂಟ್ರಿಗೆ ಹೋಗ್ಲಿಕ್ಕೂ ಆಕೆಗೆ ಪಾಸ್ಪೋರ್ಟ್ ಅವಶ್ಯಕತೆ ಇಲ್ಲ. ಪಾಸ್ಪೋರ್ಟ್ ಯಾರು ಕೇಳೋದಿಲ್ಲ ಇಂಗ್ಲೆಂಡ್ ರಾಣಿಗೆ. ಆಕೆ ಎಲ್ಲಿ ಬೇಕಾದ್ರೂ ಆಕೆ ಹೋಗ್ಬೋದು. ಅಂದ್ರೆ ಆಕೆಯ ಆ ಉನ್ನತವಾದ ಸ್ಥಾನ ಏನಿದೆಯಲ್ಲ, ಆ ಸ್ಥಾನಕ್ಕೆ ಆಕೆಗೆ ಇರ್ತಕ್ಕಂಥ ಒಂದು ಪ್ರಿವಿಲೇಜ್ ಅನ್ನು ನೋಡಿ ನಾವು ನೋಡುವಂತವರು ನಾವಾಗಿರ್ತೇವೆ. ಅದೇ ರೀತಿಯಲ್ಲಿ ಇನ್ನು ಅನೇಕ ರೀತಿಗಳಲ್ಲಿ ನೋಡಿ ಈ ಗಣ್ಯ ವ್ಯಕ್ತಿಗಳಿಗೆ ಒಂದು ಭಾಗ್ಯಕರವಾದಂತ ಜೀವಿತ ಅವರಿಗೆ ಇರುತ್ತದೆ. ಈ ಎಲಿಜಬೆತ್ ಟೇಲರ್ ಅಂತ ಒಬ್ರು ಫಿಲ್ಮ್ ಪರ್ಸನಾಲಿಟಿ ಇದ್ರು, ಈಗ ಅವರು ತೀರೋದ್ರು. ಅವರು ಆಕೆ 11 ಸಾರಿ ಮದುವೆ ಆಗಿದ್ದಾರೆ. 11 times she got married. ಅಂತಂದ್ರೆ ಆ 11ನೇ ಸಾರಿ ಮೊದಲ ಮದುವೆ ಆಗಿದ್ದಲ್ಲ, ಮೊದಲ ಮದುವೆ ಆಗಿದ್ದವರಿಗೆ 11ನೇ ಸಾರಿ ಮದುವೆ ಆಗ್ತದೆ ಮತ್ತೆ. ಅಂತಂದ್ರೆ ಲೋಕದವರಿಗೆ ಇರ್ತಕ್ಕಂಥ ಪ್ರಿವಿಲೇಜಸ್ ಅದು ಅವರವರಿಗೆ ಬಂದಂತ ಒಂದು ಉನ್ನತ ಸ್ಥಾನವನ್ನು ನಾವು ನೋಡುವಂತವರು ನಾವಾಗಿದೆ. ಆದ್ರೆ ನಾವು ಯಾರು ನೋಡಿ, ದೇವರು ನಮ್ಮನ್ನು ಬಹಳ ವಿಶೇಷವಾದಂತವ್ರ, ನಾವು VVIPs ಅಲ್ಲ, ನಾವು VVIPs ಅಲ್ವಾ, ಬಹಳ ಗಣ್ಯ ವ್ಯಕ್ತಿಗಳು ನಾವು ಕರ್ತನ ದೃಷ್ಟಿಯಲ್ಲಿ. ದೇವರು ಲೋಕದ ಎಲ್ಲಾ ಜ್ಞಾನಿಗಳನ್ನು ಬಿಟ್ಬಿಟ್ಟು, ಎಂತೆಂಥ ಗಣ್ಯ ವ್ಯಕ್ತಿಗಳನ್ನು ಬಿಟ್ಬಿಟ್ಟು ಯಾರೋ ನಮ್ಮಂತ ಒಂದು ಕೆಲಸಕ್ಕೆ ಬಾರದಂತ ಜನರನ್ನು ದೇವರು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಹೇಳುವಾಗ ಎಂತ ಒಂದು ಸಂತೋಷ ಉಂಟಾಗಬೇಕು, ಎಂದು ಕುಣಿಬೇಕು ನಾವು ಅಂದ್ರೆ. ಈಗ ನೋಡ್ರಿ, ಎಲಿಜಬೆತ್ ರಾಣಿ ಆಕೆ ಪಾಸ್ಪೋರ್ಟ್ ಇಲ್ಲೇ ಎಲ್ಲಾ ಕಂಟ್ರಿಗೆ ಹೋಗ್ಬೋದು. ಆದ್ರೆ ಯೇಸು ಸ್ವಾಮಿಯ ಮೇಲೆ ಆಕೆ ನಂಬಿಕೆ ಇಡದೆ ಪರಲೋಕಕ್ಕೆ ಹೋಗೋದಕ್ಕೆ, ಯೇಸು ಸ್ವಾಮಿಯ ನಂಬಿಕೆ ಇಡದೆ ಆಕೆಗೆ ಪರಲೋಕದಲ್ಲಿ ಜಾಗ ಇಲ್ಲ, ಸ್ಥಾನ ಇಲ್ಲ. ದೇವರು ಅದನ್ನು ನಾವು ಧ್ಯಾನ ಮಾಡ್ತಾ ಹೋಗುವಾಗ ಏನಾಗ್ತದೆ ಅಂತಂದ್ರೆ, ನಮ್ಮ ಹೃದಯದಲ್ಲಿ ಆ ಉತ್ಸಾಹ, ಒಂದು ಸಂತೋಷ, ಒಂದು ಸಮಾಧಾನ, ಒಂದು ಶಾಂತಿ ನಮ್ಮಲ್ಲಿ ಉದ್ಭವಿಸುವಂಥದ್ದು ಅದು ಆಗಿದೆ ಎಂಬುವಂಥದ್ದನ್ನು ನೋಡ್ರಿ, ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ದೇವರ ಆತ್ಮನು ಏನನ್ನು ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ಹೇಳುವುದಕ್ಕೆ ಯಾರು ಸಾಕ್ಷಿಯಾಗಿದ್ದಾರೆ? ದೇವರ ಆತ್ಮನು, ನಮ್ಮೊಳಗೆ ಇರ್ತಕ್ಕಂಥ ದೇವರ ಆತ್ಮನು ಆತನು ಸಾಕ್ಷಿ ನುಡಿಯುವಂತನಾಗಿದ್ದಾನೆ. ಏನದು? ನೀನು ಪರಲೋಕಕ್ಕೆ ಸಂಸ್ಥಾನದವನು, ಏನದು? ದೇವರ ಮಗನು, ದೇವರ ಮಗಳು, ದೇವರು ನಮಗೆ ಕೊಟ್ಟಿರತಕ್ಕಂತ ದೇವರ ಮಕ್ಕಳ ಅಧಿಕಾರವನ್ನು ನೋಡ್ರಿ, ಆತನು ನಮ್ಮಲ್ಲಿ ಯಾವಾಗಲೂ ಸಾಕ್ಷಿ ನುಡಿಯಲು ಹೇಳುವಂತವನು ನೋಡ್ರಿ. ಅದನ್ನ ಹಾಗಿರುವಾಗ ಈ ರೀತಿ ನಮ್ಮಲ್ಲಿ ಆ ಒಂದು ಅದ್ಭುತವಾದ ಜೀವಿತ ಇರುವಾಗ ಏನಾಗ್ತದೆ?
ನಮ್ಮಲ್ಲಿ ಸಂತೋಷ, ಸಮಾಧಾನ, ಒಂದು ಉಲ್ಲಾಸ ಅದು ಉದ್ಭವಿಸುವಂತದ್ದಾಗಿದೆ. ಯಾಕೆ ನಾವು ಇಷ್ಟೊಂದು ಮರೋಸಾಗಿ ಇರ್ತೇವೆ? ಅನೇಕ ಸಾರಿ ನಮ್ಮಲ್ಲಿ ಒಂದು ರೀತಿಯಲ್ಲಿ ಒಂದು ಸಂತೋಷ, ಒಂದು ರೀತಿಯಲ್ಲಿ ಹರ್ಷಚಿತ್ತವಾದಂತಹ ಮುಖ ಅನೇಕ ಸಾರಿ ಇರುವುದೇ ಇಲ್ಲ. ನಾವು ನಮ್ಮ ಲೋಕದ ಸಂಗತಿಗಳನ್ನೇ ನಾವು ಜ್ಞಾಪಕ ಮಾಡಿಕೊಂಡು ಇವತ್ತು ಇದಿಲ್ವಲ್ಲ, ಇದು ಕಡಿಮೆ ಆಗಿದೆ, ಅದು ಕಡಿಮೆ ಆಗಿದೆ, ನನಗೆ ಇಷ್ಟು ಒಂದು ವೇಳೆ ನನ್ನ ಪರಿಸ್ಥಿತಿ ಬಹಳ ಕಡಿಮೆ ಆಗಿದೆ ಎಂಬುದಾಗಿ ನಾವು ಅನೇಕ ಸಾರಿ ನಾವು ಚಿಂತೆ ಮಾಡುವಂತ ನಮ್ಮ ಜನರು ನಾವು ಆಗಿರ್ತೇವೆ. ಆದ್ರೆ ದೇವರ ವಾಕ್ಯ ನಾವು ಹೇಳ್ತೇವೆ, ಒಬ್ಬ ಯೇಸು ಕ್ರಿಸ್ತನನ್ನು ನಂಬಿದಂತ ಒಬ್ಬ ಮನುಷ್ಯನು, ಒಬ್ಬ ವ್ಯಕ್ತಿ, ಒಬ್ಬ ವಿಶ್ವಾಸಿ ನೋಡ್ರಿ, ಆತನ ಸ್ಥಾನ ಬಹಳ ಅದ್ಭುತವಾದ ಎಂಬುದಾಗಿ ದೇವರ ವಾಕ್ಯ ನಿಮಗೆ ಬೋಧಿಸುವಂತದ್ದಾಗಿದೆ. ಈ VIP ಸಿಗರಲ್ಲ, ಅವರು ಈವನ್ ಅವರು ನೋಡಿ, ಅವರು ಜೈಲಿಗೆ ಹೋದ್ರು ಅಲ್ಲೊಂದು ವಿಶೇಷವಾದ ಪ್ರಿವಿಲೇಜ್ ಅವರಿಗೆ. ಅಲ್ಲಿಯೂ ಕೂಡ ಅವರಿಗೆ ವಿಶೇಷವಾದಂತ ಅವರ ಊಟ, ಅವರ ಮಲಗುವಿಕೆ, ಅವರ ಇದು ಎಲ್ಲಾ ರೀತಿಯಲ್ಲಿ ಅಲ್ಲಿಯೂ ಕೂಡ ಅವರಿಗೆ ಒಂದು ವಿಶೇಷವಾದಂತ ಪ್ರಿವಿಲೇಜ್ ಅನ್ನು ನೋಡಿ ಅವರಿಗೆ ದೊರಕುವಂಥದ್ದು. ಬೇರೆ ದೇವರ ಮಕ್ಕಳಾದ ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಆ ಭಾಗ್ಯಕರವಾದ ಜೀವಿತವನ್ನು ಸ್ವಲ್ಪ ದೇವರ ವಾಕ್ಯದ ಆಧಾರದ ಮೇಲೆ ನಾವು ಧ್ಯಾನ ಮಾಡುತ್ತಾ ಹೋಗುವಾಗ ಏನಾಗ್ತದೆ ಗೊತ್ತಾ, ನಮಗೆ ಈ ಲೋಕದ ಸಂಗತಿಗಳು ಇವು ಕಸ ಎಂಬುದಾಗಿ ಎಣಿಸ್ತದೆ. ಹೌದು, ದೇವರು ನನಗೆ ಬಹಳ ಅತ್ಯುನ್ನತವಾದ ಸ್ಥಾನವನ್ನು ದೇವರು ಕೊಟ್ಟಿದ್ದಾನೆ ಅಂತಕ್ಕಂಥ ಈ ಒಂದು ತಿಳುವಳಿಕೆ ಒಬ್ಬ ವಿಶ್ವಾಸಿಗೆ ಬರುವಂತದ್ದು ಅದು ಆಗಿರುತ್ತದೆ. ನಾವು ನಮ್ಮ ಬೇರೆ ಭಾಗದಲ್ಲಿ ನಾವು ಓದಿದ್ವಲ್ಲ, ಇಸ್ರಾಯೇಲ್ಯರನ್ನು ದೇವರು ಯಾವ ಸ್ಥಾನದಲ್ಲಿ ಆ ಜನರನ್ನು ಇಟ್ಟಿದ್ದಾನೆ ಎಂಬುವಂಥದ್ದನ್ನು ಅದು ಇಸ್ರಾಯೇಲರಿಗೆ ಮಾತ್ರ ಅಲ್ಲ, ತನ್ನ ಇತರ ಭಕ್ತರಿಗೂ ಕೂಡ ಹೇಳಿದಂತ ಮಾತು ಆ ಭಾಗವು ಅದು ಆಗಿರುತ್ತದೆ ಎಂಬುದನ್ನು ನಾವು ತಿಳ್ಕೊಳ್ಳುವಂತವರು ನಾವು ಆಗಿದ್ದೇವೆ. ನಾವು 139ನೇ ಕೀರ್ತನೆಯಲ್ಲಿ ನಾವು ಸ್ವಲ್ಪ ಅದನ್ನು ಧ್ಯಾನ ಓದುವಾಗ ನಮಗೆ ಗೊತ್ತಾಗ್ತದೆ. ಅಲ್ಲಿ 13ರಿಂದ 18ನೇ ವಚನದಲ್ಲಿ ನೋಡ್ರಿ, ಅಲ್ಲಿ ತಿಳಿಸಲ್ಪಟ್ಟಿದೆ. ಕೀರ್ತನೆ 139 13ನೇ ವಚನದಿಂದ, ತಾಯಿ ಗರ್ಭದಲ್ಲಿ ನನ್ನನ್ನು ರೂಪಿಸುವವು ನೀನಲ್ಲವೋ, ನೀನು ನನ್ನನ್ನು ಅದ್ಭುತವಾಗಿ ವಿಚಿತ್ರವಾಗಿ ರಚಿಸಿದ್ರಿಂದ ನೀನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆಯಾ ಹೃದಯ? ದೇವರು ನಮಗೆ ಕೊಟ್ಟಂತ ಆ ಅದ್ಭುತವಾದ ಜೀವಿತದ ಕುರಿತಾಗಿ ನಾವು ಅದನ್ನು ಚೆನ್ನಾಗಿ ನಮ್ಮ ಹೃದಯದಲ್ಲಿ ನಾವು ಅದನ್ನು ಗ್ರಹಿಸಿಕೊಂಡಿದ್ದೇವೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ. ಗೌರವಿಸ್ತೇವೆ ನಾವು? ನೋಡ್ರಿ, ನನ್ನ ಜೀವಿತದಲ್ಲಿ, ನನ್ನ ವಿಶ್ವಾಸಿಯ ಜೀವಿತದಲ್ಲಿ ನೋಡ್ರಿ, ಅವನು ಬರೀ ರಕ್ಷಣೆ ಹೊಂದಿದ ದಿವಸದಲ್ಲೇ ಅಲ್ಲ, ಅದು ಕರ್ತನು ನಮ್ಮನ್ನು ಆರಿಸಿಕೊಂಡು ನಾವು ಈ ಭೂಲೋಕದಲ್ಲಿ ಹುಟ್ಟಿ ಬರುವ ಆ ಸಮಯದಲ್ಲಿಯೂ ಕೂಡ ಕರ್ತನು ನಮ್ಮನ್ನು ಯಾವ ರೀತಿಯಲ್ಲಿ ವಿಚಿತ್ರವಾಗಿಯೂ ಮತ್ತು ನಮ್ಮನ್ನು ಯಾವ ರೀತಿ ರಚಿಸಿದ್ದಾನೆ ಎಂಬುದನ್ನು ನೋಡಿ ನಾವು ತಿಳ್ಕೊಳ್ಳುವುದು. ಕೈ ಕಾಲೆಲ್ಲ ಸರಿ ಇದೆ ಅಲ್ವಾ? ಕೈ ಸರಿ ಇದೆ, ಕಾಲು ಸರಿ ಇದೆ, 2 ಕಾಲು, 2 ಕೈ, 2 ಕಣ್ಣು, ಮೂಗು ಎಲ್ಲಿರ್ಬೇಕು ಅಲ್ಲೇ ಇದೆ, ಬಾಯಿ ಅಲ್ಲೇ ಇದೆ. ಎಲ್ಲಾ ರೀತಿಯಲ್ಲಿ ಕರ್ತನು ನಮ್ಮನ್ನು ಬಹಳ ಅದ್ಭುತವಾಗಿ ಸೌಂದರ್ಯದಿಂದ ನೋಡಿ ನಮಗೆ ಒಂದು ಜೀವಿತವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಬೇರೆಯವ್ರ ಕುರಿತು ನಾವು ಮಾತಾಡ್ತೇವೆ. ಇಲ್ಲಿ ವಿಶ್ವಾಸಿ ದೇವರು ಆರಿಸಿಕೊಂಡವರು ಎಂಬುವಂತ ಅಂಶಕ್ಕೆ ನಾನು ಮಾತಾಡ್ತೀನಿ. ವಿಮೋಚನ ಕಾಂಡ 4:11 ನೋಡ್ರಿ. ವಿಮೋಚನ ಕಾಂಡ 4:11. ಯೆಹೋವನು ಅವನಿಗೆ, ಮನುಷ್ಯರಿಗೆ ಬಾಯಿ ಕೊಟ್ಟವರು ಯಾರು? ಒಬ್ಬನು ಮೂಕನಾಗಿ ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರು ಯಾರು? ಯೆಹೋವನಾಗಿರುವ ನಾನಲ್ಲವೇ? ಏನಂತೆ ನೋಡ್ರಿ, ಎಷ್ಟು ಸ್ಪಷ್ಟ. ಮನುಷ್ಯರಿಗೆ ಬಾಯಿ ಕೊಟ್ಟವರು ಯಾರು? ಒಬ್ಬನು ಮೂಕನಾಗಿ ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರು ಯಾರು? ಯೆಹೋವನಾದ ನಾನಲ್ಲವೇ? ನೋಡಿ,
ನೋಡ್ರಿ, ದೇವರು ನಮ್ಮನ್ನು ಯಾವ ಕ್ಯಾಟಗರಿಯಲ್ಲಿ ಇಟ್ಟಿದ್ದಾನೆ? ಆ ಕಣ್ಣಿಲ್ಲದ ಒಂದು ಕ್ಯಾಟಗರಿ ಕಳಿಸ್ಲಿಲ್ಲ ನಮ್ಮ ದೇವರು. ನಮ್ಮನ್ನು ಮಹಿಳೆಯರು ಬಾಯಿ ನಮ್ಮನ್ನು ಮೂಕನನ್ನಾಗಿ ದೇವರು ಮಾಡಲಿಲ್ಲ, ಕಿವುಡನನ್ನಾಗಿ ದೇವರು ನಮ್ಮನ್ನು ಮಾಡಲಿಲ್ಲ, ಕಣ್ಣಿಲ್ಲದವನಾಗಿ ದೇವರು ನಮ್ಮನ್ನು ಮಾಡಲಿಲ್ಲ. ದೇವರು ನೋಡಿ ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನೋಡಿ ನಮ್ಮನ್ನು ರೂಪಿಸಿದ್ದಾನೆ. ಎಲ್ಲ ರೀತಿಯಲ್ಲಿ ನಮ್ಮನ್ನು ಒಂದು ಪರ್ಫೆಕ್ಟ್ ಆಗಿ ತನ್ನಗೋಸ್ಕರವಾಗಿ ತನ್ನ ಮಹಿಮೆಗೋಸ್ಕರವಾಗಿ ದೇವರನ್ನು ನಮ್ಮನ್ನು ನಿರ್ಮಾಣ ಮಾಡಿದ್ದಾನೆ ಎಂಬುವಂತ ಅಂಶವನ್ನು ನೋಡಿ ನಾವು ದೇವರ ವಾಕ್ಯದಿಂದ ತಿಳ್ಕೊಳ್ಳುವಂತವರು ಆಗಿದೆ. ಆದ್ರಿಂದ ಪ್ರಿಯರೇ, ನಾವು ವಿಶೇಷವಾದ ಜನರು, ನಾವು ಆರ್ಡಿನರಿ ಪೀಪಲ್ ಅಲ್ಲ, ಸಾಧಾರಣವಾದಂತ ಜನರಲ್ಲ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ದೇವರ ವಾಕ್ಯ ನೋಡಿ, ಯೋಹಾನ ಸುವಾರ್ತೆ 17ನೇ ಅಧ್ಯಾಯಕ್ಕೆ ಬನ್ನಿ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯ ನೋಡಿ, ಅಲ್ಲಿ ದೇವರು ತಾನು ಆರಿಸಿಕೊಂಡವರ ಕುರಿತಾಗಿ ನೋಡಿ ಯೇಸು ಸ್ವಾಮಿಯು ತಂದೆಯಾದ ದೇವರಿಗೆ ಆತನು ವಿಜ್ಞಾಪನೆ ಮಾಡುವಂತದ್ದನ್ನು ನಾವು ಅಲ್ಲಿ ನೋಡುವಂತವರಾಗಿದೆ. ಅಲ್ಲೇನ್ ಮಾಡ್ತಾನೆ ನೋಡಿ, ಅಲ್ಲಿ 17ನೇ ಅಧ್ಯಾಯ ವಚನ 2 ಅಲ್ಲಿ ಅದನ್ನು ಓದ್ಕೊಳ್ತಾ ನಾವು ಹೋಗೋಣ. ವಚನ 2 ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ, ಸಾಕು, ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ ಅಂತಂದ್ರೆ ಯಾರು? ಯೇಸು ಕ್ರಿಸ್ತನಿಗೆ, ತನ್ನ ಮಗನಾದ ಯೇಸು ಕ್ರಿಸ್ತನಿಗೆ ದೇವರು ಕೊಟ್ಟಂತ ವಿಶ್ವಾಸಿಗಳು, ದೇವರು ಆದುಕೊಂಡಂತ ಜನರು ಎಂಬುದಾಗಿ ಅದರ ಅರ್ಥ. 6ನೇ ವಚನ ಮತ್ತೆ ಕೆಳಗಡೆ, ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು. ಲೋಕದಲ್ಲಿ ನೀನು ನನಗೆ ಕೊಟ್ಟ ಯಾರು? ಮನುಷ್ಯರಿಗೆ, ಲೋಕದಲ್ಲಿ ನೀನು ನನಗೆ ಕೊಟ್ಟ ಮನುಷ್ಯರಿಗೆ. ಆಮೇಲೆ 9ನೇ ವಚನ, ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ. ಎದಂತೆ ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳುವುದಿಲ್ಲ. ನೋಡಿ, ದೇವರು he is particular about his chosen people. ಆತನು ಆರಿಸಲ್ಪಟ್ಟ ಜನರ ಕುರಿತಾಗಿ ಅವರು ಯೇಸು ಕ್ರಿಸ್ತನು ದೇವರು ಚಿಂತನೆ ಮಾಡುವಂತವನಾಗಿದ್ದಾನೆ. ನೀನು ನೋಡಿ, ನಾನು ಇವರಿಗೋಸ್ಕರ ಕೇಳಿಕೊಳ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ತೇನೆ ಅಂತಂದ್ರೆ ದೇವರು ಆರಿಸಿಕೊಂಡ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ನೋಡಿ ದೇವರು ಕೊಡುವಂತ ಆ ಪ್ರಿವಿಲೇಜಸ್ ಗಳು ಏನೇನಾಗಿದೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರಿತುಕೊಳ್ಳುವಂತವರು ನಾವು ಆಗಿದ್ದೇವೆ. ದೇವರಾಗಲೇ ಆತನು ತನ್ನ ಬ್ಲೂ ಪ್ರಿಂಟ್ ನಲ್ಲಿ ಆತನು ಡಿಸೈಡ್ ಮಾಡಿ ಇಟ್ಟಿದ್ದಾನೆ. ದೇವರ ತನ್ನ ಜ್ಞಾನದಲ್ಲಿ, ತನ್ನ ಸಾರ್ವಭೌಮತ್ವದಲ್ಲಿ ಏನಂತೆ, ಯಾರು ತನ್ನ ಮಕ್ಕಳು, ಯಾರು ತನ್ನ ಮಕ್ಕಳಲ್ಲ ಎಂಬುವಂಥದ್ದನ್ನು ದೇವರ ಆರಿಸಿ ಅದನ್ನು ಇಟ್ಟಿದ್ದಾನೆ. ನೀವು ಜ್ಞಾನೋಕ್ತಿ 16ನೇ ಅಧ್ಯಾಯ ಓದಿ. ಜ್ಞಾನೋಕ್ತಿ 16ನೇ ಅಧ್ಯಾಯ ನಾಲ್ಕನೇ ವಚನ. ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ಏನಂತೆ? ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಆತನು ಸೃಷ್ಟಿಸಿದ್ದಾನೆ. ಆಮೇಲೆ ಹೌದು, ಕೇಡಿನ ದಿನಕ್ಕಾಗಿ ಕೆಡುಕರನ್ನು ಉಂಟು ಮಾಡಿದ್ದಾನೆ. ಹೌದು, ಕೇಡಿನ ದಿನಕ್ಕಾಗಿ ಕೆಡುಕರನ್ನು ದೇವರು ಉಂಟು ಮಾಡಿ. ನೋಡಿ, ಇದು ದೇವರ ಒಂದು ಮಹಾ ದೊಡ್ಡ ಒಂದು ಅದ್ಭುತವಾದಂತ ದೈವಿಕವಾದಂತ ಒಂದು ಯೋಜನೆ ಅದು ಆಗಿರುತ್ತದೆ. ನೋಡಿ, ದೇವರು ಅನಾದಿಯಲ್ಲಿ ಈ ಭೂಮಿಯ ಸೃಷ್ಟಿಯಾಗುವುದಕ್ಕಿಂತ ಮುಂಚೆಯೇ ಆತನು ತನ್ನವರು ಯಾರು, ತನ್ನ ಜನರು ಯಾರು, ತನ್ನ ಮಕ್ಕಳು ಯಾರು ಎಂಬುವಂಥದ್ದನ್ನು ಆತನು ಆರಿಸಿ ನೋಡಿ. ನಾವು ಎಫೆಸ ಪತ್ರಿಕೆಯಲ್ಲೂ ಕೂಡ ಅದನ್ನು ನಾವು ಓದುವಂತವರು ನಾವು ಆಗಿದ್ದೇವೆ. ಆಮೇಲೆ ಎಲ್ಲಿ ಓದಿದ್ವಿ ಬ್ರದರ್? 11ನೇ ವಚನ ಯೋಹಾನ. ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ, ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು. ನೋಡಿ, he is praying for his people, ಅಂದ್ರೆ ತನ್ನವರಿಗೋಸ್ಕರವಾಗಿ ನೋಡಿ, ಅವರ ಪ್ರಿವಿಲೇಜಸ್ಗೋಸ್ಕರವಾಗಿ ನೋಡಿ ಕರ್ತನು ಪ್ರಾರ್ಥಿಸುವಂತದನ್ನು ನಾವು ನೋಡುವಂತವರಾಗಿದ್ದೇವೆ. 24ನೇ ವಚನ. ತಂದೆಯೇ, ನೀನು ಯಾರನ್ನು ನನಗೆ ಕೊಟ್ಟಿಯೋ
ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸುತ್ತೇನೆ. ನೋಡಿ, ಕರ್ತನ ಚಿತ್ತ ಅದೇ ಆಗಿರುತ್ತದೆ. ಏನದು? ನೀನು ಯಾರನ್ನು ನನಗೆ ಕೊಟ್ಟಿಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸುತ್ತೇನೆ. ನೋಡಿ, ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಆತನು ಮಾಡುವಂತ ಒಂದು ಕಾರ್ಯ. ಇದು ನಮ್ಮ ಒಂದು ಭಾಗ್ಯಕರವಾದ ಜೀವಿತವಾಗಿರುತ್ತದೆ, ಒಂದು ಪ್ರಿವಿಲೇಜ್ ಅದು ನಮಗೆ ಇರುವಂತದ್ದು ಆಗಿರುತ್ತದೆ ಎಂಬುವಂಥದ್ದನ್ನು ನಾವು ಯೋಹಾನ ಸುವಾರ್ತೆ 10ನೇ ಅಧ್ಯಾಯದಲ್ಲೂ ಕೂಡ ನಾವು ಓದ್ತೇವೆ. ಎಲ್ಲದು ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 14ನೇ ವಚನ. ನಾನೇ ಒಳ್ಳೆ ಕುರುಬನು, ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನಾನು ತಂದೆಯು ನನ್ನನ್ನು ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ಹಿ ನೋಸ್ ಯಾರು ನನ್ನ ಕುರಿಗಳು ಯಾರು, ನನ್ನ ವಿಶ್ವಾಸಿಗಳು ಯಾರು, ನನ್ನ ಮಕ್ಕಳು ಯಾರು, ನಾನು ಆರಿಸಿಕೊಂಡವರು ಯಾರು ಎಂಬುವಂಥದ್ದನ್ನು ನೋಡಿ, ಕರ್ತನು ಸ್ಪಷ್ಟವಾಗಿ ಅದನ್ನು ತಿಳಿದುಕೊಂಡಿದ್ದಾನೆ. ಅವುಗಳನ್ನು ಹೆಸರಿಡಿದು ಅದನ್ನು ಕರೆಯುವಂತವನಾಗಿದ್ದಾರೆ ಮತ್ತು ಅವುಗಳು ಕುರುಬನನ್ನು ಅವುಗಳು ಹಿಂಬಾಲಿಸುವಂತವುಗಳು ಆಗಿವೆ ಎನ್ನುವಂಥದ್ದನ್ನು ಆಮೇಲೆ ಮುಂದೆ ಇನ್ನೊಂದು ಮಾತು ನೋಡಿ, ನನ್ನ ಕುರಿಗಳು ನನ್ನನ್ನು ತಿಳಿದಿವೆ ಮತ್ತು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ. ಅಂದ್ರೆ ನೋಡಿ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆತನು ಮನುಷ್ಯ ರೂಪ ಧರಿಸಿ ಆತನು ನಮ್ಮ ಪಾಪಗಳ ನಿಮಿತ್ತವಾಗಿ ತನ್ನನ್ನು ಅರ್ಪಿಸಲಿಕ್ಕೋಸ್ಕರವಾಗಿ ಆತನು ಬಂದಿದ್ದು ತನ್ನ ಕುರಿಗಳ ಪ್ರಾಣವನ್ನು ಆತನು ತನ್ನ ಕುರಿಗಳಿಗೋಸ್ಕರವಾಗಿ ಪ್ರಾಣ ಕೊಡ್ಲಿಕ್ಕಾಗಿ ಆತನು ಬಂದನು ಎಂಬುವಂತ ಅಂಶವನ್ನು ನಾವು ಗ್ರಹಿಸಿ ಮಾಡ್ಕೊಳ್ಬೇಕು. ಈಗ ಈ ಲೋಕದಲ್ಲಿ ಎಷ್ಟೋ ಸಾವಿರ ಕೋಟಿ ಎಷ್ಟೋ ಜನರಿದ್ದಾರೆ. ಆದ್ರೆ ನೋಡಿ, ದೇವರು ಆರಿಸಲ್ಪಟ್ಟವರು ಕೆಲವರೇ ಮಾತ್ರ, ನನ್ನ ಮಂದೆ ಆರಿಸಲ್ಪಟ್ಟವರು ಕೆಲವರೇ ಮಾತ್ರ. ಅಲ್ಲಿ ಮುಂದುವರೆದು ನಡೆಯುತ್ತದೆ. ಇದಲ್ಲದೆ ಈ ಹಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ, ಅವುಗಳನ್ನು ನಾನು ತರಬೇಕು. ಏನಂತೆ? ಈ ಹಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೇ. ಅಂದ್ರೆ ಗಾಡ್ ನೋಸ್ ಹಿಸ್ ಪೀಪಲ್. ಅಂದ್ರೆ ದೇವರು ತನ್ನ ಜನರು ಯಾರು, ತನ್ನ ಕುರಿಗಳು ಯಾರು ಮತ್ತು ತಾನು ಆರಿಸಲ್ಪಟ್ಟವರು ಯಾರು ಎನ್ನುವಂಥದ್ದು ಸ್ಪಷ್ಟವಾಗಿ ಕರ್ತನಿಗೆ ಗೊತ್ತಿದೆ. ಅದಕ್ಕೆ ಇಲ್ಲಿವರೆಗೆ ನಾವು ಈ ಲೋಕದಲ್ಲಿ ಇದ್ದೇವೆ ಅಷ್ಟೇ ಅಲ್ವಾ? ಕರ್ತನು ಇನ್ನೂ ತನ್ನ ಬಳಿಗೆ ಬರದಂತ ಕುರಿಗಳನ್ನು ಆತನು ಇನ್ನೂ ರಕ್ಷಿಸಲಿಕ್ಕೋಸ್ಕರವಾಗಿ ಆತನು ಕಾರ್ಯ ಮಾಡುತ್ತಿದ್ದಾನೆ. ಅವುಗಳಿಗೆ ನೋಡಿ, ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ, ಅವುಗಳನ್ನು ನಾನು ತರಬೇಕು. ಹೇಗೆ ತರ್ತಾನೆ? ಹೇಗೆ ತರಲಿಕ್ಕೆ ಸಾಧ್ಯ? ಇದು ಈ ಕಾರ್ಯ ಮಾಡಲಿಕ್ಕೆ ನಮ್ಮನ್ನು ಈ ಲೋಕದಲ್ಲಿ ಕರ್ತನು ಇಟ್ಟಿದ್ದಾನೆ. ನಾವು ಈ ಕಾರ್ಯವನ್ನು ಮಾಡಬೇಕು, ಕುರಿಗಳನ್ನು ತರುವಂಥದ್ದು. ಅದಕ್ಕೆ ಯೇಸು ಸ್ವಾಮಿ ತನ್ನ ಶಿಷ್ಯರ ಕರೆದ ತಕ್ಷಣ ಆತನಿಗೆ ಹೇಳಿದ ಮೊದಲೇ ಮಾತೇನು? ನಿಮ್ಮನ್ನು ಮನುಷ್ಯರನ್ನು ಹಿಡಿಯಿರೋ ಬೆಸ್ತರನ್ನಾಗಿ ನಿಮ್ಮನ್ನು. ಇದು ವಿಶ್ವಾಸಿಯ ಕಾರ್ಯ. ಕುರಿಗಳನ್ನು ಹಟ್ಟಿಗೆ ಸೇರಿಸುವಂಥದ್ದು ನೋಡ್ರಿ, ಅದು ನಿನ್ನ ಒಂದು ಜವಾಬ್ದಾರಿ ಅದು ಆಗಿದೆ. ಈ ಒಂದು ಭಾಗ್ಯಕರವಾದ ಜೀವಿತದಲ್ಲಿ, ಈ ಪ್ರಿವಿಲೇಜಸ್ ನಲ್ಲಿ ಕರ್ತನು ನಮಗೆ ಕೊಟ್ಟ ಒಂದು ಜವಾಬ್ದಾರಿಯನ್ನು ನೋಡಿ ನಾವು ಅರಿತುಕೊಳ್ಳುವಂತವರು ನಾವು ಆಗಿರುತ್ತೇವೆ. ಆದ್ರಿಂದ ಪ್ರಿಯರೇ, 29ನೇ ವಚನ ಓದಿ. ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು, ಅದನ್ನು ತಂದೆಯ ಕೈಯೊಳಗಿಂದ ಯಾರು ಕಸಕೊಡಲಾರರು. ನೋಡಿ, ಎಂತ ಒಂದು ಭಾಗ್ಯಕರವಾದ ಜೀವಿತ. ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು. ನೋಡಿ, ದೇವರು ನೋಡಿ ಬೇರೆ ಎಲ್ಲಾ ಸಂಗತಿಗಳನ್ನು ಆತನು ಸೆಕ್ರೆಟರಿ ಆಗಿಟ್ಟು ನೋಡಿ ನಮ್ಮನ್ನು ತಾನು ಆರಿಸಿಕೊಂಡವರನ್ನು ಅವರು ದೊಡ್ಡವರು ಎಂಬುದಾಗಿ ಆತನು ಗ್ರಹಿಸುವಂತವನು. ಅದನ್ನು ಆ ರೀತಿಯಲ್ಲಿ ಆತನು ತೀರ್ಮಾನವನ್ನು ಆತನು ಮಾಡಿ ನಾವು ಆ ರೀತಿಯಲ್ಲಿ ಅದನ್ನು ಗ್ರಹಿಸಿಕೊಂಡಿದ್ದೇವೆ. ನನಗೆ ದೇವರು ನನಗೆ ಕೊಟ್ಟಿರುವಂತಹ ಜೀವಿತ ಇದು ಎಂತ ಒಂದು ಭಾಗ್ಯಕರವಾದ ಜೀವಿತ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯತೆ ಉಂಟಾಗಿದೆಯಾ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳುವಂಥದ್ದು. ರೋಮ 9ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರ 9ನೇ ಅಧ್ಯಾಯ
14ನೇ ವಚನ. ಆದುದರಿಂದ ದೇವರ ದಯೆಯು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ಏನಂತೆ? ದೇವರ ದಯವು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ಅಂತಂದ್ರೆ ನಾನು ಇವತ್ತು ಬ್ರದರ್ ಸಭೆಯಲ್ಲಿ ಇದ್ದೇನೆ, ಇದರಲ್ಲಿ ಮೆಂಬರ್ ಆಗಿದ್ದೇನೆ, ಯಾಕೋ ಒಂದ್ ರೀತಿಯಲ್ಲಿ ನನಗೆ ಅಷ್ಟು ಸರಿ ಅನಿಸ್ತಾ ಇಲ್ಲ, ಆದ್ರಿಂದ ನಾನು ಬಿಟ್ಟು ಹೋಗ್ಬಿಟ್ಟೆ, ಇನ್ನೊಂದು ಸಭೆಗೆ ಸೇರ್ಕೊಳ್ಳೋದು ಹೋಗಿ ಅಲ್ಲಿ ನಾನು ಮೆಂಬರ್ ಆಗಿದ್ದೇನೆ ಅಂತ ಹೇಳಿ ನೋಡಿ. ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಆಶ್ರಯಕ್ಕಾಗಿ ಅವರ ಜೀವಿತದ ಒಂದು ನಿಜವಾದಂತ ದೇವರು ಆರಿಸಿಕೊಂಡಂತ ಆ ಜೀವಿತದ ಅರ್ಥವನ್ನು ಗ್ರಹಿಸಿಕೊಳ್ಳದೆ ಹೋಗುವಂತ ಅನೇಕ ಜನರು ಲೋಕದ ವಿಶ್ವಾಸಿಗಳು ಇದ್ದಾರೆ. ಈ ಸಭೆಯಿಂದ ಆ ಸಭೆಗೆ ಹಾರೋದು, ಆ ಸಭೆಯಿಂದ ಇನ್ನೊಂದು ಕಡೆಗೆ ಹೋಗೋದು. ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅವರ ಜೀವಿತ ಅವರು ಕರ್ತನಿಂದ ಆರಿಸಲ್ಪಟ್ಟಿದ್ದಾರೋ, ರಕ್ಷಣೆ ಹೊಂದಿದ್ದಾರೋ ಎಂಬುವಂತ ಒಂದು ರೀತಿಯಲ್ಲಿ ಸಂದೇಹಾಸ್ಪದವಂತ ಸ್ಥಿತಿ ಅದು ಬರುವಂತ. ಪ್ರಿಯರೇ, ದೇವರು ನಿನ್ನನ್ನು ಕರೆದು ನಮ್ಮನ್ನು ರಕ್ಷಿಸಿ ನಮ್ಮನ್ನು ಸತ್ಯ ಸಭೆಯಲ್ಲಿ ಆತನು ನೆಲೆಗೊಳಿಸಿರುವಾಗ ನಾವು ಅದನ್ನು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಬೇಕು. ಹೌದು, ಕರ್ತನು ನನ್ನನ್ನು ಈ ಸಭೆಯಲ್ಲಿ ನನ್ನನ್ನು ಸ್ಥಾಪಿಸಿದ್ದಾನೆ, ಕರ್ತನು ಈ ಸಭೆಯಲ್ಲಿ ನನ್ನನ್ನು ನೆಲೆಗೊಳಿಸಿದ್ದಾನೆ ಎಂಬುವಂತ ಸ್ಪಷ್ಟವಾದಂತ ತಿಳುವಳಿಕೆ ನಾವು ಒಬ್ಬೊಬ್ಬರಿಗೆ ಬರುವುದಾದರೆ ನೋಡ್ರಿ, ನಾವು ಕರ್ತನಿಂದ ಉಪಯೋಗಿಸಲ್ಪಡಲಿಕ್ಕೆ ಸಾಧ್ಯವು ಅದು ಉಂಟಾಗ್ತದೆ. ಅದರಿಂದ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನೋಡ್ರಿ, ನಾವು ಮುಂದೆ ಓದುವಾಗ ಅಲ್ಲಿ ಓದ್ತೇವೆ ಏನದು, ಅದೇ 9ನೇ ಅಧ್ಯಾಯದಲ್ಲಿ ರೋಮಾಪತ್ರಿಕೆ 21-24 ಓದಿ. ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಪಡಿಸಬೇಕೆಂದಿರುವ ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರವನ್ನು ಬಹು ಸೈರಣೆಯಿಂದ ಸಹಿಸಿಕೊಂಡಿದ್ದಾನೆ. ಮತ್ತು ಪ್ರಭಾವ ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಕರುಣಾಪಾತ್ರರಲ್ಲಿ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಿದ್ದಾನೆ. ನೋಡ್ರಿ, ಏನಾಗಿದೆ ಅಲ್ಲಿ 2 ಅಂಶಗಳು, ನಾಶನ ಪಾತ್ರರು, ಆಮೇಲೆ ಇನ್ಯಾರು? ಕರುಣಾಪಾತ್ರರು. The vessel of honor and vessel of God's wrath ಎಂಬುದಾಗಿ ನಾವು ಇಂಗ್ಲಿಷ್ ನಲ್ಲಿ ನಾವು ಓದುವುದು. ನೋಡ್ರಿ, ದೇವರು ನಮ್ಮನ್ನು ಕರುಣಾಪಾತ್ರನನ್ನಾಗಿ ಆತನು ಮಾಡಿದ್ದಾನೆ. ಯಾಕೆ ಆ ನಾಶನ ಪಾತ್ರವನ್ನು ಇನ್ನೂ ಸಹಿಸಿಕೊಂಡಿದ್ದಾನೆ? ನಾಶನವನ್ನು ತಂದಿಲ್ಲ. ಇನ್ನೂ ಅನೇಕ ಕ್ರಿಯೆಗಳು ಕರ್ತನ ಬಳಿಗೆ ಬರಬೇಕು. ತಾನು ಆರಿಸಿಕೊಂಡವರನ್ನು ಕರ್ತನು ರಕ್ಷಿಸಬೇಕು. ಅದಕ್ಕೋಸ್ಕರವಾಗಿ ನಾವು ಕಾರ್ಯವನ್ನು ಮಾಡುವಂತವರು, ಸ್ವಾರ್ಥ ಸಾರುವಂತವರು ನಾವು ಆಗಿರಬೇಕು. ಅಂದ್ರೆ ಸಿದ್ಧ ಮಾಡಿದ ಕರುಣಾಪಾತ್ರರಲ್ಲಿ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಿದ್ದಾನೆ. ಏನು? ತನ್ನ ಜ್ಞಾನವನ್ನು, ತನ್ನ ಶಕ್ತಿಯನ್ನು, ತನ್ನ ಮಹಿಮೆಯನ್ನು ನಮ್ಮಲ್ಲಿ ತುಂಬಿ ನಾವು ಕರ್ತನಿಗಾಗಿ ಉಪಯೋಗಿಸಲ್ಪಡಬೇಕೆಂಬುದಾಗಿ ಕರ್ತನನ್ನು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಅರಿತುಕೊಳ್ಳುವಂತವರು ನಾವು ಆಗಿದ್ದೇವೆ. ಅದರಿಂದ ಪ್ರಿಯರೇ, ನಾವು ಅರಿತುಕೊಳ್ಳುವಂತ ಅಂಶ ಏನಂತಂದ್ರೆ, ನಮಗೆ ಬೇರೆ ಯಾರಿಗೂ ಒಂದು ಆಕ್ಸೆಸ್ ಟು ಗಾಡ್ ಇಲ್ಲ. ನಾವು ದೇವರ ಬಳಿಗೆ ನಾವು ಸರಾಗವಾಗಿ ಹೋಗುವಂತ ಒಂದು ಅದ್ಭುತವಾದಂತ ಒಂದು ಆಕ್ಸೆಸ್ ಅನ್ನು ದೇವರು ನಮಗೆ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಅದು ಸಾಧ್ಯ ಇಲ್ಲ. ನಾನು ಹೇಳಿದ್ದಲ್ಲ, VIP ಅವರು ನೇರವಾಗಿ ಅವರು ಹೋಗ್ಬೋದು. ಅಂತಹ VIP ಆಗಿ ನಮ್ಮನ್ನು ದೇವರು ಮಾತನ್ನು ಮಾಡಿದ್ದಾನೆ. ನಾವು ನೇರವಾಗಿ ದೇವರ ಸಮಕ್ಷಮವನ್ನು ಪ್ರವೇಶಿಸುವಂತ ಅದ್ಭುತವಾದ ಜೀವಿತವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಇದರಲ್ಲಿ ನಾವು ಸಂತೋಷಿಸುವಂತದ್ದು ಅವಶ್ಯಕ. ಇಸ್ರಾಯೇಲರಿಗೆ ನಮಗೆ ಗೊತ್ತಿರುವಂತೆ ಅವರಿಗೆ ದೇವರು ಆರಿಸಿಕೊಂಡ ಜನರಾಗಿದ್ದರು ಅವರು. ಆದ್ರೆ ಏನಾಯ್ತು, ಅವರು ದೇವರ ಹತ್ತಿರಕ್ಕೆ ಬರ್ಲಿಕ್ಕೆ ಅವರಿಗೆ ಸಾಧ್ಯವಾಗಲೇ ಇಲ್ಲ ಅಲ್ವಾ? ಅವರಿಗೆ ಒಬ್ಬ ಲೀಡರ್ ಮುಖಾಂತರವಾಗಿಯೇ ಅವರು ಬರ್ತಾರೆ, ಅಥವಾ ಯಾಜಕರು, ಮಹಾಯಾಜಕರ ಮುಖಾಂತರವಾಗಿ ನೋಡಿ ದೇವರ ಆ ಒಂದು ತೇಜಸ್ಸನ್ನು ಅವರು ನೋಡುತ್ತಾ ಇದ್ದರೆ ಹೊರತು ದೇವರ ಹತ್ತಿರಕ್ಕೆ ಬರ್ಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಆದ್ರೆ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದಂತ ನಾವು ನೋಡ್ರಿ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ನೇರವಾಗಿ ದೇವರ ಬಳಿ ಪ್ರವೇಶಿಸುವಂತ ಆ ಧೈರ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ. ರೋಮಾಪುರ 5:2. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು.
ನಾವು ಏನಂದ್ರೆ ನಾವು ನಂಬಿಕೆಯಿಂದ ನೀತಿ ಇರುವಂತಹ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ನಾವು ಇರೋಣ. ಇದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವು ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ಮತ್ತು ಅದಕ್ಕೆ ತಂದ ರಕ್ಷಕನಾದ ಯೇಸು ಕ್ರಿಸ್ತನ ಹೇಳಿದಂತಹ ಮಾತು ಯಾವುದು? ಯೋಹಾನ 14:6 ಹೇಳಿದು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ನನ್ನ ಮುಖಾಂತರವಲ್ಲದೆ ತಂದೆಯ ಬಳಿಗೆ ಬರಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡಿದ್ವಿ. ಹಾಗಾದರೆ ದೇವರ ಬಳಿಗೆ ಬರ್ಲಿಕ್ಕೆ ಅದು ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರವೇ ಸಾಧ್ಯ ಎನ್ನುವಂಥದ್ದು. ಮತ್ತೆ ಎರಡನೇದಾಗಿ ಎಫೆಸ 2:13 ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿರಿ. ಹೇಗೆ ಸಮೀಪಸ್ಥರಾದ್ರಿ? ಆಕ್ಸೆಸ್ ಟು ಗಾಡ್ ಎಂಬುದಾಗಿ ನಾವು ಹೇಳುವಾಗ ನೋಡ್ರಿ, ಅದು ಯೇಸು ಕ್ರಿಸ್ತನ ರಕ್ತದ ಮೂಲಕ ನೀವು ಸಮೀಪಸ್ಥರು ಆಗಿದ್ದೀರಿ. ಯೇಸು ಕ್ರಿಸ್ತನ ರಕ್ತದ ಮುಖಾಂತರ, ಯೇಸು ಕ್ರಿಸ್ತನ ರಕ್ತದಿಂದ ನಾವು ತೊಳೆಯಲ್ಪಟ್ಟವರಾಗಿ ಹಿಮಕ್ಕಿಂತ ನಾವು ಬೆಳ್ಳಗಾಗಿರುವುದರಿಂದ ಈಗ ನಾವು ಪರಿಶುದ್ಧರಾಗಿದ್ದೇವೆ. ದೇವರ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ನೋಡ್ರಿ ನಮಗೆ ಯೋಗ್ಯತೆಯನ್ನು ಯೇಸು ಕ್ರಿಸ್ತನು ನಮಗೆ ದಯಪಾಲಿಸಿದ್ದಾನೆ ಎಂಬುದನ್ನು ನಾವು ನೋಡ್ತೇವೆ. ಎಫೆಸ 2:18 ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಹೇಗಾಯ್ತು? ಆತನ ಮೂಲಕ, ದೇವರ ಆತ್ಮನ ಮುಖಾಂತರ ನೋಡ್ರಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸಲಿಕ್ಕೆ ಮಾರ್ಗವಾಯಿತು. ನೋಡ್ರಿ, ಈಗ ದ ಹೋಲಿ ಸ್ಪಿರಿಟ್, ಯೇಸು ದೇವರ ಆತ್ಮನು ದೇವರ ಬಳಿಗೆ ನಮ್ಮನ್ನು ಆತನು ನಡೆಸಲಿಕ್ಕೆ ಆತನು ಒಂದು ಚಾನೆಲ್ ಆತನು ಆಗಿದ್ದಾನೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳುವಂತವರು ನಾವು ಆಗಿದೆ. ಆಮೇಲೆ ನಾನು ಅದಲ್ಲೇ ಅದನ್ನು ಹೇಳ್ಕೊಂಡು ಹೋಗ್ತೇನೆ. ಕೀರ್ತನೆ 24 ನೋಡ್ರಿ. ಅಂದ್ರೆ ದೇವರ ಬಳಿಗೆ ಬರ್ಲಿಕ್ಕೆ ಒಬ್ಬ ವಿಶ್ವಾಸಿಗೆ ಹೇಗೆ ಸಾಧ್ಯ? 24 ಏನಂತ ಓದ್ತೀವಲ್ಲಿ? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮುಗಿಸದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಮೂರನೇ ವಚನ ಓದಿ. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂತವನು ಯೋಗ್ಯನು? ನೋಡಿ, ದೇವರ ಬಳಿಗೆ ಬರುವಂತದ್ದು ಎಂಬುದಾಗಿ ಹೇಳುವಾಗ ನೋಡ್ರಿ, ಅದು ಒಂದು ಸಾಧಾರಣವಾದ ಸಂಗತಿ ಅಲ್ಲ. ಅಂತಂದ್ರೆ ನೋಡ್ರಿ, ಈ ಸಭೆಗೆ, ಈ ಆಲಯಕ್ಕೆ ನಾವು ಬರುವಂತವರಾಗಿದೆ. ಈ ಆಲಯಕ್ಕೆ ಬರುವಾಗ ಅದಕ್ಕೆ ನಿಯಮಗಳಿವೆ. ಇವೆಲ್ಲವುಗಳನ್ನು ನಾವು ಯೋಚನೆ ಮಾಡಬೇಕು. ಅಂತಂದ್ರೆ ಈಗ ನಾವು ದೇವರನ್ನು ನಾವು ಕಣ್ಣಾರೆ ನೋಡ್ಲಿಲ್ಲ, ಯಾರು ದೇವರನ್ನು ಇದುವರೆಗೆ ಯಾರು ನೋಡಿದಂತವ್ರು ಇಲ್ಲ. ಆದರೆ ದೇವರಿದ್ದಾನೆ ಎನ್ನುವಂತಹ ನಂಬಿಕೆಯಲ್ಲಿ ನಾವು ಈ ಆಲಯಕ್ಕೆ ಬರುವಾಗ ನಮ್ಮಲ್ಲಿ ಇರಬೇಕಾದಂತಹ ನಿಯಮಗಳು, ಅವುಗಳು ಏನೆಂಬುದಾಗಿ ನಾವು ತಿಳ್ಕೊಳ್ಬೇಕು. ಅಂದ್ರೆ ಬನ್ನಿ, ಏನದು? ಆತನ ಪವಿತ್ರ ಸ್ಥಾನ, ಅಂದ್ರೆ ದೇವರ ಬಳಿಗೆ ಬರುವಾಗ ದೇವರ ಸನ್ನಿಧಾನವು ಅದು ಪವಿತ್ರವಾದದ್ದು ಎನ್ನುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಆಮೇಲೆ ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ನೋಡಿ ನಮ್ಮ ಜೀವಿತ, ನಾವು ಹೋಗುವಂಥದ್ದು, ನಾವು ಜೀವಿತ ಪ್ರತಿ ವಾರದಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ, ಸೋಮವಾರದಿಂದ ಶನಿವಾರದವರೆಗೆ ನಮ್ಮ ಜೀವಿತ ಯಾವ ರೀತಿ ಇದೆ, ನಮ್ಮ ವ್ಯಾಪಾರದಲ್ಲಿ ಯಾವ ರೀತಿ ಎಷ್ಟು ನೀತಿಯನ್ನು ನಾವು ಕಾಪಾಡಿಕೊಂಡಿದ್ದೇವೆ, ನಮ್ಮ ಕೆಲಸದಲ್ಲಿ ಎಷ್ಟು ಇಂಟೆಗ್ರಿಟಿಯನ್ನು ನಾವು ಕಾಪಾಡಿಕೊಂಡಿದ್ದೇವೆ, ನಮ್ಮ ಕಾರ್ಯಗಳಲ್ಲಿ, ನಮ್ಮ ಮಾತಿನಲ್ಲಿ ಎಷ್ಟರ ಮಟ್ಟಿಗೆ ನಾವು ಶುದ್ಧತೆಯನ್ನು ನಾವು ಪಾಲಿಸಿಕೊಂಡು ಬಂದಿದ್ದೇವೆ, ಇವೆಲ್ಲವುಗಳು ಕೌಂಟ್ ಆಗುವಂತವುಗಳಾಗಿವೆ. ದೇವರ ಸಾನ್ನಿಧ್ಯಕ್ಕೆ ಬರುವಂತದ್ದು ಎಂಬುದಾಗಿ ಹೇಳುವಾಗ ಯಾರು ನನ್ನನ್ನು ಕೇಳ್ತಾ ಇಲ್ಲ, ನಾನು ಮಾಡುವ ಸಂಗತಿಗಳನ್ನು ಯಾರು ನೋಡುವುದಿಲ್ಲ, ಆದ್ರಿಂದ ನಾನೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಹೌದು, ನಿನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಸಹೋದರಾಗಲಿ ಸಹೋದರಿಯಾಗಲಿ ಅವರಿಗೆ ಏನೂ ಗೊತ್ತಿಲ್ಲ. ಅವರು ಏನ್ ಅನಿಸ್ತಾರೆ? ನನ್ನ ಸಹೋದರನು ಪರಿಶುದ್ಧನಾದಂತವನು, ನನ್ನ ಸಹೋದರನು ನೀತಿವಂತನು, ನನ್ನ ಸಹೋದರನು ಎಲ್ಲ ರೀತಿಯಲ್ಲಿ ಕರ್ತನ ಸನ್ನಿಧಾನಕ್ಕೆ ಬರ್ಲಿಕ್ಕೆ ನನ್ನಂತೆ ಯೋಗ್ಯನಾಗಿ ಅವರು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಬಹುದು. ಆದರೆ ಪ್ರಿಯರೇ, ನನ್ನ ಮನಸ್ಸು, ನನ್ನ ಹೃದಯ ಅದು ಯಾವ ರೀತಿ ಇದೆ ಎಂಬುದನ್ನು ಗ್ರಹಿಸಿಕೊಳ್ಳಿ. ಒಂದು ವೇಳೆ ನಾವು ಆ ರೀತಿ ಇಲ್ಲದೆ ಹೋದ್ರೆ ನಾವು ದೇವರ ಬಳಿಗೆ ಬರ್ತಾ ಇಲ್ಲ.
ದೇವರ ಸಾನ್ನಿಧ್ಯವನ್ನು ಅನುಭವಿಸುತ್ತಾ ಇಲ್ಲ ಎನ್ನುವಂತ ಸಂಗತಿಯನ್ನು ದೇವರ ವಾಕ್ಯ ಬೋಧಿಸುವಂತಾಗಿದೆ. ಆಮೇಲೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದೇನು. ನೋಡಿ, ಇವೆಲ್ಲ ಈಗೆಲ್ಲ ಕ್ವಾಲಿಟೀಸ್, ಈ ಎಲ್ಲ ರಿಕ್ವೈರ್ಮೆಂಟ್ಸ್ ನಾವು ಸಭೆಗೆ ಬರುವಾಗ ಇವೆಲ್ಲವುಗಳು ನಮಗೆ ಅವಶ್ಯಕವಾಗಿವೆ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳುಕೊಳ್ಳಬಹುದು. ಬೇರೆ ಇದನ್ನು ನಾವು ಈ ಮುಂಜಾನೆಯಲ್ಲಿ ನಾವು ಗ್ರಹಿಸಿಕೊಳ್ಳೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಕೀರ್ತನೆ 65:3-4. ಕೀರ್ತನೆ 65. ನನ್ನ ಪಾಪಗಳನ್ನು ನಿವಾರಿಸಲು ನನ್ನಿಂದಾಗುವುದಿಲ್ಲ, ಆದರೆ ನಮ್ಮ ದೋಷ ಪರಿಹಾರವನ್ನು ನೀನೇ. ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೋಡ್ರಿ, ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 3 ಮತ್ತು 4ನೇ ವಚನ. ನನ್ನ ಪಾಪಗಳನ್ನು ನಿವಾರಿಸಲು ನನ್ನಿಂದ ಆಗುವುದಿಲ್ಲ, ಆದರೆ ನಮ್ಮ ದೋಷ ಪರಿಹಾರಕ್ಕನ್ನು ನೀನೇ. ಕರ್ತನ ಬಳಿಗೆ ನಾವು ದೇವರ ಆಲಯಕ್ಕೆ ಬರುವುದಕ್ಕಿಂತ ಮುಂಚೆ ನಾವು ಕರ್ತನ ಮುಂದೆ ನಾವು ಪ್ರಾರ್ಥಿಸಬೇಕು. ಕರ್ತನ ಮುಂದೆ ನಮ್ಮ ಜೀವಿತ ಯಾವ ರೀತಿ ಇದೆ ಎಂಬುದಾಗಿ ಅದನ್ನು ಓಪನ್ ಆಗಿ ತೆರೆದು ಅದನ್ನು ನಾವು ಇಡಬೇಕು. ನಾವು ನಮ್ಮನ್ನು ಸರಿಪಡಿಸಿಕೊಳ್ಳಬೇಕು. ಈ ಆಲಯದೊಳಗೆ ಕಾಲಿಡುವ ಮೊದಲು ನಾವು ನಮ್ಮಲ್ಲಿ ನೋಡ್ರಿ ದೋಷ ಇರುವುದಾದರೆ ಅದು ಪರಿಹಾರವಾಗಬೇಕು ಎಂಬುವಂತ ಸತ್ಯವನ್ನು. ನಿನ್ನ ಅಂಗಳಗಳಲ್ಲಿ ವಾಸಿಸುವವರಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೋಡಿ, ಆ ಇಸ್ರಾಯೇಲಿ ಯಾಜಕರಿಗೆ ಅನೇಕ ಕೆಲಸಗಳನ್ನು ದೇವರು ಕೊಟ್ಟಿದ್ದಾರೆ. ಆ ಸಭೆಯ ಆ ಒಂದು ದೇವದರ್ಶನ ಗುಡಾರದಲ್ಲಿ ಒಂದು ಚೂರು ವ್ಯತ್ಯಾಸ ಏನಾದರೂ ಆಗ್ಬಿಟ್ರೆ ಅಲ್ಲೇ ಮುಗಿದೋಯ್ತು ಅವ್ರ ಕೆಲಸ, ಅಲ್ಲೇ ಅವರ ಪ್ರಾಣ ಹೊರಟೋಗ್ತಾ ಇತ್ತು. ನಮಗದ ಗ್ರಹಿಕೆ ಇಲ್ಲ. ನಾವು ಅದರ ಒಂದು ತೀವ್ರತೆಯನ್ನು ನಾವು ಅರ್ಥಕೊಂಡಿಲ್ಲ. ಅದರಿಂದಲೇ ನಮಗೆ ಆ ಒಂದು ತೀವ್ರತೆ, ವಾಕ್ಯದ ತೀವ್ರತೆ ಅದರ ಬಗ್ಗೆ ನಮಗೆ ಗ್ರಹಿಕೆ ಆಗದೇ ಇರಲಿಕ್ಕೆ ಸಾಧ್ಯ. ಆದರೆ ದೇವರಾತ್ಮನು ನಮ್ಮಲ್ಲಿರುವಾಗ ಆತನು ಈ ಗ್ರಹಿಕೆಯನ್ನು ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಉಂಟು ಮಾಡುವುದು ಆತನು. ಯಾಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ? ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ. ಬೇರೆ ಇದು ಒಬ್ಬ ವಿಶ್ವಾಸಿಗಿರ್ತಕ್ಕಂಥ ಒಂದು ಪ್ರಿವಿಲೇಜ್ ಎನ್ನುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳುವಂತವರು ನಾವು ಆಗಿದೆ. ಆದ್ರಿಂದ ನೋಡ್ರಿ, ಕೀರ್ತನೆ 84 3 ಮತ್ತು 4ನೇ ವಚನ. ಆಹಾ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿಮಾಡುವ ಗೂಡು ದೊರಕಿತಲ್ಲ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ನೋಡ್ರಿ, ಏನಂತೆ? ನಿನ್ನ ವೇದಿಗಳ ಸಮೀಪದಲ್ಲಿಯೇ ಅಂತಂದ್ರೆ ನಾವು ದೇವರ ಸಾನ್ನಿಧ್ಯ, ಆ ವೇದಿ ದೇವರ ಸಾನ್ನಿಧ್ಯಕ್ಕೆ ನೋಡ್ರಿ ಬರುವಂತೆ ಏನಾಗಿದೆ? ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ. ನೋಡ್ರಿ, ಗುಬ್ಬಿ ಆ ಪಾರಿವಾಳ ಅವು ಬಹಳ ನೆಗ್ಲೆಕ್ಟೆಡ್ ಬರ್ಡ್ಸ್. ಯಾರು ಅದನ್ನು ಗಮನಿಸುವುದಿಲ್ಲ, ಹೆಚ್ಚು ಬಹಳ ನೆಗ್ಲೆಕ್ಟೆಡ್ ಬರ್ಡ್ಸ್. ಆದ್ರೆ ಇಂಥವರೆಗೆ ನೋಡ್ರಿ, ಇಂಥ ಪಕ್ಷಿಗಳು ಏನಂತೆ ಆ ನಿನ್ನ ವೇದಿಯ ಸಮೀಪ ಅಂದ್ರೆ ದೇವರ ಸಾನ್ನಿಧ್ಯದಲ್ಲಿ ನೋಡ್ರಿ ಅವುಗಳಿಗೆ ಏನೇನು ಕೊಟ್ಟಿದ್ದಾನೆ ದೇವರು? ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿದ್ದಾರೆ. ನೋಡ್ರಿ, ಒಬ್ಬ ವಿಶ್ವಾಸಿ ನೋಡ್ರಿ ದೇವರ ಸಾನ್ನಿಧ್ಯಕ್ಕೆ ಒಬ್ಬ ವಿಶ್ವಾಸಿ ಹೇಗಿದ್ದೇವೆ? ನಾವು ಕತ್ತಲೆಯಲ್ಲಿದ್ದೆವು, ಪಾಪದ ರೂಪದಲ್ಲಿದ್ದೆವು, ನಮ್ಮ ಜೀವಿತ ಎಂತ ಅಯೋಗ್ಯಕರವಾದ ಜೀವಿತ. ಆದ್ರೆ ದೇವರು ನಮ್ಮನ್ನು ಕರೆದು ತನ್ನ ಸಾನ್ನಿಧ್ಯಕ್ಕೆ ನಮ್ಮನ್ನು ಕರೆದು ನೋಡ್ರಿ ನಮಗೆ ಕೊಡುವಂತ ಪ್ರಿವಿಲೇಜ್ ಅಂತ ಏನಂತಂದ್ರೆ, ನಿನ್ನ ವೇದಿಯ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿದರು. ನಿನ್ನ ಮಂದಿರದಲ್ಲಿ ವಾಸಿಸುವರು ಧನ್ಯರು, ಅವರು ನಿತ್ಯವೂ ಇದನ್ನು ಕೀರ್ತಿಸುತ್ತಾ ಇರುತ್ತಾರೆ. ಅದರಿಂದ ಪ್ರಿಯರೇ, ನಾವು ಅರಿತುಕೊಳ್ಳುವಂತಹ ಸಂಗತಿ, ಕರ್ತನು ನಾವು ಏನಿಲ್ಲದೆ ಇರುವಾಗ ನಮಗೆಲ್ಲವನ್ನು ಆತನು ಅನುಗ್ರಹಿಸಿ ನಮ್ಮನ್ನು ಆ ಒಂದು ಅದ್ಭುತವಾದಂತ ಆ ದೇವರ ಮಕ್ಕಳ ಸ್ಥಾನದಲ್ಲಿ ನಮ್ಮನ್ನಿಟ್ಟಿರುವಾಗ ನಮ್ಮ ಜೀವಿತ ಎಷ್ಟು ಒಂದು ಅದ್ಭುತವಾದಂತಹ ಜೀವಿತ ಎಂಬುದನ್ನು ನಾವು ಗ್ರಹಿಸಿಕೊಳ್ಳುವಂಥದ್ದು ಬಹಳ ಅವಶ್ಯಕ. ಯಾಕೆ ನಮ್ಮನ್ನು ದೇವರು ಕರೆದ? ಯಾಕೆ ದೇವರು ಕರೆದ? ವಾರ ಬಂದು ಆರಾಧಿಸ್ಕೊಂಡು ಹೋಗ್ಬಿಡಪ್ಪ ಅಂತ ಹೇಳಿದ ಅಷ್ಟೇ ಅಲ್ಲ. ಕರ್ತನಿಗೋಸ್ಕರವಾಗಿ ನಾವು ಮಾಡುವಂತಹ ಕಾರ್ಯಗಳು ಬಹಳವಾಗಿವೆ. ಅದು ಮಲ್ಟಿ ಟಾಸ್ಕ್ ಅಂದ್ರೆ ಬೇಕಾದಷ್ಟು ಕೆಲಸಗಳು ಕರ್ತನು ನಮಗೆ ಕೊಟ್ಟಿದ್ದಾನೆ.
ಅದನ್ನು ನಾವು ಗ್ರಹಿಸಿಕೊಳ್ಳದೆ ಹೋದ್ರೆ ನಾವು ಮಾಡ್ಲಿಕ್ಕೆ ಆಗುದು ಅಲ್ವೇ? ಈಗ ಜಾನ್ ವೆಸ್ಲಿ ಇರ್ತಕ್ಕಂಥ ದೇವರ ಸೇವಕರು, ಇಂಗ್ಲೆಂಡ್ ನಲ್ಲಿ ಬಹಳ ದೊಡ್ಡ ಸೇವಕರು, ಅಂದ್ರೆ ಕ್ರಿಶ್ಚಿಯಾನಿಟಿಗೆ ಒಂದು ರಿಫಾರ್ಮೇಶನ್ ಅನ್ನು ತಂದಂತ ಒಬ್ಬ ದೇವರ ಸೇವಕರು. ಅವರು ಸ್ಯಾಮ್ಯುಯಲ್ ವೆಸ್ಲಿ ಅಂತಕ್ಕಂಥ ಇಂಥವರಿಗೆ ಅವರು ಒಬ್ಬ ಮಗ, ಇನ್ನು ಅನೇಕ ಮಕ್ಕಳವರಿಗಿದ್ರು. ಅವರು ಸ್ಯಾಮ್ಯುಯಲ್ ವೆಸ್ಲಿ ಅವರು ಆ ಚರ್ಚ್ ನಲ್ಲಿ ಒಬ್ಬ ರೆಕ್ಟರ್, ಅಂದ್ರೆ ಒಬ್ಬ ಪಾಸ್ಟರ್ ಅಂತ ತಿಳ್ಕೊಳ್ಳಿ, ಒಬ್ಬ ಪಾಸ್ಟರ್ ಆಗಿದ್ರು. ಆಗ ಸಡನ್ ಆಗಿ ಅವರ ಮನೆಗೆ ಒಂದು ಬೆಂಕಿ ಬಿತ್ತಂತೆ. ಆಗ ಏನಾಯ್ತು, ಎಲ್ಲರೂ ಮನೆಯಲ್ಲಿದ್ದವರೆಲ್ಲ ಓಡಿ ಹೋಗಿ ಹೊರಗೆ ಬಂದರು. ಆಗ 6 ವರ್ಷದ ಜಾನ್ ವೆಸ್ಲಿ ಅವನು 2ನೇ ಮಹಡಿಯಲ್ಲಿ ನಿದ್ರೆ ಮಾಡ್ತಾ ಇದ್ರು. ಆಗ ಏನಾಯ್ತು, ಗೊತ್ತಾಗಲ್ಲ ನಿದ್ರೆ ಮಾಡ್ತಾ ಇದ್ದ. ಸಡನ್ ಆಗಿ ಇದ್ದಾಗ ಇವರೆಲ್ಲರೂ ಹೊರಗಡೆ ಬಂದು ವೆಸ್ಲಿಯಲ್ಲಿ ಎಂದಾಗಿ ಕಾಯ್ತಾ ಇದ್ರು, ನೋಡ್ತಾ ಇದ್ರು. ಆಗ ಅವನು ಎದ್ದು ಬಂದು ಅಯ್ಯೋ ಬೆಂಕಿ ಹತ್ತಿದೆಯಲ್ಲ ಅಂತ ಹೇಳಿ ಕಿಟಿಕಿ ಹತ್ರ ಬಂದು ಮುಖವನ್ನು ನಿಮ್ಗೆ ತೋರಿಸಿದ್ರು. ಆಗ ಅಲ್ಲಿ ಹೇಗೆ ಯಾವ ಒಂದು ಯಂತ್ರ ಇಲ್ಲ, ಅವನು ಇಮಿಡಿಯೇಟ್ ಆಗಿ ಹೋಗಿ ಅವನನ್ನು ಬಚಾವ್ ಮಾಡ್ಲಿಕ್ಕೆ ಯಂತ್ರ ಇಲ್ಲ. ಆಗ ಒಬ್ಬ ಅಜಾನುಭಾವವಾದಂತ ವ್ಯಕ್ತಿ ಬಂದು ತಾನು ನಿಂತುಕೊಂಡು ಇನ್ನೊಬ್ಬನನ್ನು ಅವನ ಮೇಲೆ ಹತ್ತಿಸಿ, ಅವನ ಮೇಲೆ ಇನ್ನೊಬ್ಬನನ್ನು ಹತ್ತಿಸಿ ಹೇಗೋ ಮಾಡಿ ಆ ಜಾನ್ ವೆಸ್ಲಿಯನ್ನು ಹೊರಗೆ ಅವರು ತಂದರು. ಆಗ ಅವರ ತಂದೆ ಸ್ಯಾಮ್ಯುಯಲ್ ವೆಸ್ಲಿ ಅಲ್ಲಿದ್ದಂತ ಎಲ್ಲಾ ನೇಬರ್ಸ್ ಗಳನ್ನು ಅವರು ಕರೆದು, ಬನ್ರಿ ನೋಡಿ, ದೇವರು ಎಂತ ಅದ್ಭುತವಾದಂತ ದೇವರು, ತನ್ನ ಕೃಪೆಯನ್ನು ತೋರಿಸಿದ್ದಾನೆ, ನನ್ನ ಮಗನನ್ನು ಉಳಿಸಿದ್ದಾನೆ, ಬಂದಿರಿ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಅವರು ಅಲ್ಲಿಯೇ ಮೊಣಕಾಲೂರಿ ನೋಡ್ರಿ ಅವರು ಪ್ರಾರ್ಥನೆ ಅವರು ಮಾಡಿದರು. ಏನಾಯ್ತು, ಯಾಕೆ ದೇವರು ಜಾನ್ ವೆಸ್ಲಿಯನ್ನು ಉಳಿಸಿದ ನೋಡಿ. ಮುಂದೆ ಅವರು ದೊಡ್ಡ ಒಂದು ರಿಫಾರ್ಮೇಶನ್ ಅನ್ನು ಕರ್ತನಿಗೋಸ್ಕರವಾಗಿ ತರಬೇಕಾಗಿತ್ತು. ಎಂತ ಒಂದು ಕಾರ್ಯವನ್ನು ಇಡೀ ಇಂಗ್ಲೆಂಡ್ ಆ ಒಂದು ಕ್ರೈಸ್ತತ್ವಕ್ಕೆ ಬರಲಿಕ್ಕೆ ನೋಡಿ ಜಾನ್ ವೆಸ್ಲಿ ಅವರು ಕಾರಣರಾಗಲೆಂಬುದನ್ನು ನಾವು ಇದನ್ನೆಲ್ಲ ಚರಿತ್ರೆಯಲ್ಲಿ ನಾವು ಓದುವುದು ನಾವು. ಹಾಗಾದ್ರೆ ಬೇರೆ ನಾನು ನೀನು ಕರ್ತನು ನಮ್ಮನ್ನು ಯಾಕೆ ಕರೆದಿದ್ದಾನೆ? ನಾವು ವಿ ಆರ್ ನಾಟ್ ಆರ್ಡಿನರಿ ಪೀಪಲ್. ನಾವು ಕರ್ತನಿಂದ ಆರಿಸಲ್ಪಟ್ಟ ಅತ್ಯುನ್ನತವಾದಂತ ಭಾಗ್ಯಕರವಾದಂತ ವ್ಯಕ್ತಿಗಳು, ಸೇವಕರು ಮತ್ತು ವಿಶ್ವಾಸಿಗಳು ನಾವು ಆಗಿದ್ದೇವೆ ಎನ್ನುವಂಥದ್ದನ್ನು ಈ ಮಧ್ಯಾಹ್ನದಲ್ಲಿ ನಾವು ಗ್ರಹಿಸಿಕೊಳ್ಳುವುದು ಬಹಳ ಅವಶ್ಯಕ. ಅದು ಕರ್ತನು ನಮ್ಮ ಸಂಗಡ ಇದ್ದಾನೆ, ಕರ್ತನು ನಮ್ಮನ್ನು ಆಶೀರ್ವದಿಸುವಂತವನಾಗಿದ್ದಾನೆ, ಕರ್ತನು ನಮ್ಮಲ್ಲಿ ತನ್ನ ಎಲ್ಲಾ ಮರಗಳನ್ನು ಆಶೀರ್ವಾದವನ್ನು ತುಂಬಿಸುವಂತವನು ಆತನಾಗಿದ್ದಾನೆ. ಆದ್ರಿಂದ ಈ ಸಭೆಯಲ್ಲಿ ನಾವು ಇರುವಾಗ ಕರ್ತನಿಗೋಸ್ಕರವಾಗಿ ಬೆಳಗಬೇಕು, ಕರ್ತನಿಗೋಸ್ಕರವಾಗಿ ನಾವು ಭಾಗ್ಯಕರವಾಗಿ ಜೀವಿಸಬೇಕು, ಕರ್ತನಿಗೋಸ್ಕರವಾಗಿ ನಾವು ಸೇವೆಯನ್ನು ಮಾಡಬೇಕು, ಇನ್ನು ಅನೇಕರನ್ನು ದೇವರುಗಳಿಗೆ ನಡೆಸಬೇಕು, ಈ ಆಲಯವನ್ನು ತುಂಬಿಸಬೇಕೆಂತಕ್ಕಂಥ ಆ ಒಂದು ನಿಜವಾದಂತ ತೀರ್ಮಾನದಲ್ಲಿ ನಾವು ಮುಂದುವರುವುದು ಬಹಳ ಅವಶ್ಯಕವಾಗಿದೆ. ರಿಕ್ವಾರನ್ ಅಂತಕ್ಕಂಥ ಆ ಬಹಳ ದೊಡ್ಡ ಸೇವಕರು, ಅವರು ಅನೇಕ ಪುಸ್ತಕಗಳನ್ನು ಕೂಡ ಅವರು ಬರೆದಿದ್ದಾರೆ. ಅವರು ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗ ಅವರು ಒಂದು ಸಾರಿ ಹೋಗಿ, ಬಹಳ ನಾಟಿ ವ್ಯಕ್ತಿ ಯೋನಸ್ತ, ಮತ್ತು ಹೋಗಿ ಯಾವುದೋ ಒಂದು ಕನ್ವೆನ್ಷನ್ ನಲ್ಲಿ ಅವರು ಯೇಸು ಕ್ರಿಸ್ತನಿಗೆ ತನ್ನನ್ನು ಒಪ್ಪಿಸಿಕೊಟ್ಟರು. ಆ ಕನ್ವೆನ್ಷನ್ ಇಂದ ಅವರು ಬಂದ ಮೇಲೆ ಕ್ಯಾಲಿಫೋರ್ನಿಯಾದಲ್ಲಿ ಅವರು ಏನ್ ಮಾಡಿದ್ರಂತೆ, ಒಂದು ಸಣ್ಣ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿ ತನ್ನ ಫ್ಯಾಮಿಲಿ ಮತ್ತೆ ಇನ್ನು ಒಂದೇ ಒಂದು ಫ್ಯಾಮಿಲಿ ಅವರೊಟ್ಟಿಗೆ ಸೇರಿ ಅಲ್ಲಿ ಕರ್ತನನ್ನು ಆರಾಧನೆ ಮಾಡಲಿಕ್ಕೆ ಅಲ್ಲಿ ಪ್ರಾರಂಭ ಅವರು ಮಾಡಿದ್ರು. ಬಹಳ ಪ್ರಾರ್ಥನೆ ಮಾಡುತ್ತಾ ಕರ್ತನಿಗೂ ತನ್ನನ್ನು ಒಪ್ಪಿಸಿಕೊಟ್ಟು, ಸೇವೆಗೆ ತನ್ನನ್ನು ಒಪ್ಪಿಸಿಕೊಟ್ಟು, ದೇವರೇ ಈ ಸಭೆಯನ್ನು ನೀನು ವೃದ್ಧಿಪಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಬರುವಾಗ ನೋಡ್ರಿ, ಇನ್ನು 15 ವರ್ಷದ ಒಳಗೆ ಆ ಸಭೆಯಲ್ಲಿ 10,000 ಮೆಂಬರ್ಸ್ ಆದರು. 10,000 ಅಮೆರಿಕದಲ್ಲಿ ನಡೆದಂತ ಸಭೆ, 10,000 ಸದಸ್ಯರು ಆ ಸಭೆಯಲ್ಲಿ ಕರ್ತನನ್ನು ಆರಾಧಿಸಲಿಕ್ಕೆ, ಅಲ್ಲಿ ವರ್ಷಿಪ್ ಮಾಡ್ಲಿಕ್ಕೆ ಅವರು ಬರ್ತಾ ಇದ್ದಾರೆ. ಬೇರೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ನಾವು? ಸುಮಾರು 50 ವರ್ಷ ಆಯ್ತಲ್ಲ. 50 ವರ್ಷ ವಿಲ್ಸನ್ ಗಾರ್ಡನ್ ಸಭೆಗೆ ಇರ್ತಕ್ಕಂಥ ಹಿಸ್ಟ್ರಿ, ಚರಿತ್ರೆ. ಎಷ್ಟು ಜನರಿದ್ದೇವೆ ನಾವು? 150 ಜನ ಇದ್ದೀವ? 150 ಜನರು. ಈಗ ನಾವು ಒಬ್ಬೊಬ್ಬನು ನೋಡಿ, ಲೆಕ್ಕ ನನಗೆ ನಾನು ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಬ್ಬೊಬ್ಬ ವಿಶ್ವಾಸಿ ನೋಡಿ ಒಂದೊಂದು ಆತ್ಮಗಳನ್ನು
ನಾವು ಗೆಲ್ಲುತ್ತಾ ಹೋಗುವುದಾದರೆ ನೋಡ್ರಿ ನಮ್ಮ ಸಭೆ ತುಂಬಲಿಕ್ಕೆ ಅದು ಸಾಧ್ಯತೆ ಉಂಟು. ಇದು ನಮ್ಮ ಸಾಕ್ಷಿಯ ಮುಖಾಂತರವಾಗಿ ಕಾರ್ಯ ಸಾಧ್ಯ ಉಂಟು. ನಾವು ಆದಿ ಅಪೊಸ್ತಲರ ಸಭೆಯಲ್ಲಿ ನಾವು ನೋಡುವಾಗ ಓದ್ತೀವಲ್ಲ ಏನದು, ಈ ರಕ್ಷಣಾ ಮಂಡಳಿಗೆ ಪ್ರತಿ ದಿನವೂ ಸೇರಿಸಲ್ಪಡುತ್ತಾ ಇದ್ದರು. ಈ ರಕ್ಷಣಾ ಮಂಡಳಿಗೆ ಆದ್ರಿಂದ ನಾವು ಈ ಒಂದು ಚಾಲೆಂಜ್ ಅನ್ನು ನಾವು ತೆಗೆದುಕೊಳ್ಳುವುದಾದ್ರೆ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸಲಿಕ್ಕೆ ಸಾಧ್ಯ. ಈ ಕೇಳಿದಂತಹ ಸಂದೇಶದಲ್ಲಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಪ್ರಿವಿಲೇಜಸ್ ಹೇಗುಂಟು, ಅದು ಯಾವ ರೀತಿ ಉಂಟೆಂಬುದಾಗಿ ಸ್ವಲ್ಪ ಮಟ್ಟಿಗೆ ನಾವು ನೋಡಿದ್ದೇವೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಈ ವರ್ಷದಲ್ಲಿ ನಾವು ಬರುವಂತ ಏನೇ ಗಂಡಾಂತರಗಳು, ತೊಂದರೆಗಳು ಏನೇ ಇರಲಿ, ಇದರ ಮಧ್ಯದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಿ ಉಪಯೋಗಿಸಲಿಕ್ಕೆ ಸಾಧ್ಯತೆ ಉಂಟೆಂಬುದಾಗಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ಕರ್ತನ ಕೈಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಹೀಗಾಗುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.